ಈ ರಾಷ್ಟ್ರ ಪ್ರಧಾನಮಂತ್ರಿ ಆಗಲಿಕ್ಕೆ ಅರ್ಹತೆ ಇರೋರು ನಾನು ಯಾವುದು ಬೇರೆಯವ್ರನ್ನ ಹಳೆದು ಮಾತಾಡ್ತೀನಿ ಅಂತ ಇಲ್ಲ. ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇರತಕ್ಕಂಥವರು ಇಂಡಿಯಾನ ಯಾರೂ ತಪ್ಪು ತಿಳ್ಕೊಬೇಡಿ. ನಾನು ದ್ವೇಷದಿಂದ ಮಾತಾಡೋದಿಲ್ಲ. ಸಿದ್ದರಾಮಯ್ಯನ ಬಗ್ಗೆ ಏನು ಅಂತೆಲ್ಲ ಹೇಳಿದ್ದಾರೆ. ಈಗ ದೇಶದಲ್ಲಿ ನಿಜವಾಗೂ ಕಾಂಗ್ರೆಸ್ ಇರೋದು 3 ರಾಜ್ಯಗಳಲ್ಲಿ. ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ. ಬಾಕಿ ಸಣ್ಣ ಸಣ್ಣ ಅಲ್ಲಲ್ಲಿ ಚೋಟ ಮೋಟ ಆ ಕಡೆ ಕೆಲವು ಕಡೆ. ಅದರಿಂದ ಈ ದೇಶದ ಕಾಂಗ್ರೆಸ್ನ ಯಾರು ಮೇಲೆತ್ತಲಿಕ್ಕಾಗಲ್ಲ. ಅದು ದಿನೇ 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 ಈಗ ನಾನು ಒಂದೇ ಮಾತಲ್ಲೇ ಹೇಳ್ತೇನೆ. ಈ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಕರ್ನಾಟಕದಲ್ಲಿ ಈ ಸರ್ಕಾರ ಇರೋದಿಲ್ಲ. ಇದನ್ನ ನಾನು ಬದುಕಿರ್ತೇನೆ. ನೀವು 91 ಏನೋ ಬುದ್ಧಿ ಭ್ರಮಣೆ ಏನಿಲ್ಲ, ಬದುಕಿರ್ತೇನೆ. ಸೋನಿಯಾ ಗಾಂಧಿಯವರು ಒಂದು ಕಾಲದಲ್ಲಿ UPA ಚೇರ್ಮನ್ ಆಗಿ ಮನಮೋಹನ್ ಸಿಂಗನ್ನ ತಮ್ಮ ಹಿಡಿತದಲ್ಲೇ ಇಟ್ಕೊಂಡು ಕೆಲಸ ಮಾಡಿದರು. ಆ ಸಂದರ್ಭ 2G ಸ್ಪೆಕ್ಟ್ರಮ್ಮು, ಕೋಲ್ಗೇಟು, ತುಂಬ ಭ್ರಷ್ಟಾಚಾರ ಬಂದು ಹೊರಟೋಯ್ತು ಸರ್ಕಾರ. ವಾಜಪೇಯಿ ಬಂದ. ಅದರಿಂದ ಆ ಸೋನಿಯಾ ಗಾಂಧಿಯವರು ಕೂಡ ಇವತ್ತು ಲೋಕಸಭೆಗೆ ನಿಲ್ಲೋ ಶಕ್ತಿ ಇಲ್ಲ. ಅವರು ರಾಜಸ್ಥಾನದಲ್ಲಿ ಹೋಗಿ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಿದ್ರು. ಈಗೊಂದು ಹೊಸ ಕುಮಾರಸ್ವಾಮಿ ಹೆಣ್ಮಕ್ಳ ಬಗ್ಗೆ ಅಪಪ್ರಚಾರ ಮಾಡಿ ಅವರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರೋ ಅದು ತಿರುಚಿ ಬರೆದಿದ್ದಾರೆ. ಆದರೆ ಕ್ಷಮೆ ಕೇಳಿದರು. ಅವರು ಬೇಷರತ್ತು ಕ್ಷಮೆ ಕೇಳಿದ್ದಾರೆ. ಅದಕ್ಕಿಂತ ಇನ್ನೇನು ಯಾವ ಮನುಷ್ಯ ಮಾಡಲಿಕ್ಕಾಗಲ್ಲ.